ಜೀವನವನ್ನಾದ ಶ್ರೀನಿವಾಸ ಮೂರ್ತಿ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ನಾನು ರಾಕ್ನೈ ವೆಂಕಟೇಶ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದರೆ ಅವರು ಇನಿಷಿಯೇಟಿವ್ ತಗೊಳ್ದಾಗಿದ್ದರೆ ಈ ಒಂದು ಸಮಾರಂಭ ಆಗ್ತಾ ಇರಲಿಲ್ಲ. ಮೇಡಮ್ ಸುಮಲತಾ ಅವರು ಮೊದಲೇ ಹೇಳಿದರು ಸಂಘದ ಬಗ್ಗೆ ಎಲ್ಲ. ಚಂದ್ರು ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ನಿಜ, ಈ ಸಂಘ ಬಹಳ ದೊಡ್ಡದಾಗಿ ಬೆಳೆದಿದೆ. ಅದೇ ರೀತಿ ಬೆಳೆಸ್ಕೊಂಡು ಹೋಗೋಣ ಅಂಥೇಳಿ ನನ್ನ ಒಂದು ಆಸೆ. ಇವತ್ತು ಪದ್ಮಭೂಷಣ ಶ್ರೀಮತಿ ಬಿ ಸರೋಜದೇವಿಯವರು ಸುಮಾರು 2 ವಾರಗಳ ಮೇಲಾಯಿತು ಅವರ ನಿಧನವಾಗಿ. ಸಂತಾಪ ಸೂಚಕ ಸಭೆ ನಮ್ಮ ಕಲಾವಿದರ ಸಂಘದಲ್ಲಿ ಏರ್ಪಾಟ್ ಮಾಡಬೇಕು ಅಂತಂದೇಳಿ ನಾನು ವೆಂಕಟೇಶ್ ಮಾತಾಡಿಕೊಂಡಾಗ ಈ ರೀತಿ ಅವರು 11-12 ದಿವಸಗಳು ಆದಮೇಲೆ 9ನೇ ತಾರೀಕು ಇಟ್ಕೊಳ್ಳೋಣ ಅಂತೇಳಿ ಸರಿ ಆಯಿತು. ಅವರ ಮನೆಯವ್ರಿಗೂ ಬರೋದಕ್ಕೆ ಹೇಳಿ ಅವರು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನನ್ನ ಪ್ರೇಮಿ ಎಂತೆಂಥ ದಿಗ್ಗಜರ ಜೊತೆಯಲ್ಲಿ ಆಯಮ್ಮ ಪಾತ್ರ ಮಾಡಿದ್ದಾರೆ. ತೆಲುಗಿನಲ್ಲಿ ಟಿ ರಾಮರಾವ್, ನಾಗೇಶ್ವರ ರಾವ್, ತಮಿಳಿನಲ್ಲಿ ಎಂ.ಜಿ. ರಾಮಚಂದ್ರನ್, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್, ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಕನ್ನಡದಲ್ಲಿ ನಮ್ಮ ಹಿರಿಯರಾದ ಡಾಕ್ಟರ್ ರಾಜ್ಕುಮಾರ್. ನನಗೂ ಒಂದು ಅವಕಾಶ ಸಿಕ್ತು. ಕೆ.ಸಿ. ನಿರ್ಮಾಣದ ಭಲೆ ಚಿತ್ರ ಅನ್ನೋ ಒಂದು ಚಿತ್ರದಲ್ಲಿ ಶಂಕರ್ ನಾಗು ಹೀರೋ, ನಾನು ಬಿ ಸರೋಜದೇವರು ಗಂಡ ಹೆಂಡತಿ ಪಾತ್ರ. ಅವರು ಕೆ.ಸಿ. ಮೋಹನ್ ಅವರು ಈ ಪಾತ್ರ ಯಾರು ಮಾಡ್ತಾರೆ, ನನ್ನ ಗಂಡನ ಪಾತ್ರ ಹೌದಾ, ವೆರಿ ಗುಡ್ ಅಂತ ನನಗೂ ಖುಷಿ. ಯಾಕೆಂದ್ರೆ ನಾನು ನನ್ನ ಸ್ವಂತ ಸ್ಥಳ ಚಿಕ್ಕಬಳ್ಳಾಪುರದ ಹತ್ರ ಒಂದು ಹಳ್ಳಿ. ನಾನು 60ರ ದಶಕದಲ್ಲಿ ಹೈಸ್ಕೂಲ್ ಓದಬೇಕಾದ್ರೆ ಅಲ್ಲಿ ಕೃಷ್ಣ ಟಾಕೀಸಲ್ಲಿ ಜಗದೇಕ ವೀರನ ಕಥಾ ಅಂತ ಹೇಳಲಾಗಿತ್ತು. ನಾನು ಅದನ್ನು 21 ಸಾರಿ ನೋಡಿದ್ದೀನಿ. ಜಗದೇಕ ವೀರನ ಕಥಾ ಅವರು ಎಷ್ಟು ಸೊಗಸಾಗಿ ಪಾತ್ರ ಮಾಡ್ತಿದ್ದು, ಅಷ್ಟೇ ಚಂದ ಕಾಣೋದು. ಅವ್ರನ್ನ ಭೇಟಿಯಾದಾಗೆಲ್ಲ ನಾನು ನಿಮ್ಮ ಜಗದೇಕ ವೀರನ ಕಥಾ 21 ಸಾರಿ ನೋಡಿದೆನಮ್ಮ ಅಂತ ಹೇಳಿದ. ಓ ಹೌದಾ, ಅದರಲ್ಲಿ ನೀವು ಈಗ ಒಂದು ಚಿತ್ರವನ್ನು ನೋಡಿದಾಗ ಅದರಲ್ಲಿ ಆ ನೀರಿನಲ್ಲಿ ಜಗಲೋ ಅಂತ ಈತ ಆಯಮ್ಮ ಭೇಟಿಯಾದಾಗೆಲ್ಲ ನಾನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಿಲ್ಲ, ಜಲಕಾಲೋ ಅದು ಇದೇ ಗುಡ್ ಮಾರ್ನಿಂಗ್ ಅವರಿಗೆ. ಅಷ್ಟು ಖುಷಿ ಪಡೋರು. ಅದನ್ನ ಕನ್ನಡಕ್ಕೂ ಡಬ್ ಮಾಡಿದ್ರು. ಜಗದೇಕ ವೀರನ ಕಥೆ ಇರ್ತದೆ, ಅದನ್ನು 4 ಸರ್ತಿ ನೋಡಿದೆ. ಆದ್ರೆ ಆ ತೆಲುಗಿನಲ್ಲಿ ಇದ್ದಷ್ಟು ಮಜಾ ಕನ್ನಡದಲ್ಲಿ ಇಲ್ಲ. ಡಬ್ಬಿಂಗ್ ಸಿನಿಮಾ ಏನೇ ಮಾಡಿದ್ರು ಡಬ್ಬಿಂಗ್ ಇದೆ, ಅಷ್ಟೊಂದು ಮಜಾ ಇರ್ತಿರಲಿಲ್ಲ. ಸೊ ಆ ಸಿನಿಮಾ ಕೆ.ಸಿ.ಎನ್ ಭವನದಲ್ಲೇ ಶೂಟಿಂಗ್ ಎಲ್ಲ ಆಗಿದ್ದು. ಸುಮಾರು 10-12 ದಿವಸಗಳು ಶೂಟಿಂಗ್ ಆಯಿತು. ಅದಾದ್ಮೇಲೆ ನಮ್ಮ ಅವರ ಒಂದು ಆತ್ಮೀಯತೆ ಬಹಳ ಹತ್ತಿರವಾಯಿತು. ಆಗಾಗ ಫೋನ್ ಮಾಡ್ತಿದ್ವಿ. ಈಗ ಅವರು ನಿಧನವಾಗೋದಕ್ಕೆ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಅವ್ರ ನಂಬರ್ ತಗೊಂಡು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಶ್ರೀನಿವಾಸ ಮೂರ್ತಿ ಚೆನ್ನಾಗಿದ್ದೀರಾ ಅಂತಂದ್ಬಿಟ್ಟು, ಅಯ್ಯೋ ಶಿವನೇ, ಇವ್ರ ನಂಬರ್ ನನ್ನ ಹತ್ರನೇ ಇಲ್ಲ. ನಾನು ಹೇಮಾ ಚೌಧರಿ ಹತ್ರ ಆ ನಂಬರ್ ತಗೊಂಡು ಫೋನ್ ಮಾಡಿದ್ದು. ಇವ್ರು ನನ್ನ ನಂಬರ್ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ಅಯ್ಯೋ, ನಿಮ್ಮ ಸಿನಿಮಾಗಳೆಲ್ಲ ನೋಡ್ತೀರಿ, ಈ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಸತ್ಯ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ಎಷ್ಟು ಚಂದ ಪಾತ್ರ ಮಾಡ್ತೀರಿ. ಆಮೇಲೆ ನಿಮ್ಮ ಮಗ ಅಷ್ಟೇ ನವೀನ್ ಕೃಷ್ಣ ಬಹಳ ಸೊಗಸಾದ ನಟ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯ್ತು. ಈಗ ನಮ್ಮನ್ನು ಇಷ್ಟೊಂದು ನೆನಪಿಟ್ಕೊಂಡಿದ್ದಾರಲ್ಲ ಅಂತ. ಅದಕ್ಕೆ ನಾಸರ್ ಅವರು ಹೇಳಿದ್ರು, ಅವರು ಕಲಾವಿದರನ್ನು ಕಂಡ್ರೆ ಎಷ್ಟೊಂದು ಪ್ರೀತಿ ಅಂತ. ಚಂದ್ರವರು ಹೇಳಿದ್ರು, ಮನೆ ಕರೆಸಿ ನಮಗೆ ತಿಂಡಿ ಎಲ್ಲ ಕೊಟ್ಟು ಬಾಗಿನ ಎಲ್ಲ ಕೊಟ್ಟು ಕಳಿಸೋದು ಅಂತ. ಅಷ್ಟೊಂದು ಅವರಿಗೆ ಕಲಾವಿದರ ಕಂಡ್ರೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರು. ಯಾಕೆಂದ್ರೆ ಮನುಷ್ಯ
ಹುಟ್ಟು ಸಾವು ಪ್ರತಿಯೊಬ್ಬರಿಗೂ ಇರೋದೇ. ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾವು ಯಾವತ್ತು ಬರುತ್ತೆ, ಹೇಗೆ ಬರುತ್ತೆ, ಏನು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆದರೆ ಆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವೇನು ಒಳ್ಳೆಯ ಕೆಲಸಗಳು ಮಾಡಿದ್ವಿ, ಯಾವ ಒಳ್ಳೆ ಕಾರ್ಯಗಳು ಮಾಡಿದ್ವಿ, ಅದೇ ಚಿರಸ್ಥಾಯಿಯಾಗಿ ಉಳಿಯುವಂತಹ ಒಂದು ಕೆಲಸ. ಅದಕ್ಕೆ ನಾವು ನಾಟಕಂಬರಿಯಲ್ಲಿದ್ದಾಗ ನಮ್ಮ ಯೋಗಾನರಸಿಂಹ ಮೂರ್ತಿಗಳು ಈ ಹುಟ್ಟು ಸಾವಿನ ಬಗ್ಗೆ ಒಂದು ಹಾಡು ಬರೆದಿದ್ರು. ಅದಿವತ್ತು ನಾನು ಹೇಳಬೇಕು ಅಂತ ನನಗೆ ಯಾಕೋ ಮನಸ್ಸಾಗ್ತಾ ಇದೆ. ಆತ್ಮಬೋಧರ ದೇಹ ಅಗ್ನಿಹೋತ್ರನ ಪಾಲು, ಆತ್ಮಬೋಧರ ದೇಹ ಅಗ್ನಿಹೋತ್ರನ ಪಾಲು, ಕಠಿಣ ಶಲ್ಯಗಳೆಲ್ಲ ಗಂಗೆ ಪಾಲು, ಮೇಲೆ ಹೊದೆದ ವಸ್ತ್ರಜಾಲ ಅಗಸನ ಪಾಲು, ಹೂತಿಟ್ಟ ಧನ ಧಾನ್ಯ ಧರಣಿ ಪಾಲು, ಮಗನು ಹಾಕುವ ಪಿಂಡ ಅದು ಕಾಗೆಗಳ ಪಾಲು, ತಾನು ಮಾಡಿದ ಕರ್ಮ ಒಂದನರೆಯಾಗಿ ಮತ್ತೊಂದು ಬರದು ಓ ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ, ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ, ಕಣ್ತೆರೆದು ಲೋಕಕ್ಕೆ ಕಣ್ಣಾಗಿರಯ್ಯ. ಹುಟ್ಟುವೆವು ಸಾಯುವೆವು ಅದು ತಪ್ಪದಯ್ಯ, ಪಟ್ಟಿನಲ್ಲಿ ಬದುಕುವೆವು ದೇಹಿ ಧರ್ಮವದಯ್ಯ. ಹುಟ್ಟು ಸಾವಿನ ಮಧ್ಯದ ನಡುವಲ್ಲಿ ಕಟ್ಟಿಟ್ಟು ಲೋಕಕ್ಕೆ ನೀ ಕೊಟ್ಟುದೇನಯ್ಯ, ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ. ಆದರೆ ಅವರು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತಂದ್ರೆ ಅವ್ರ ಮನೆಯವ್ರಿಗೆ ಗೊತ್ತು, ಕೆಲವರು ಮಾತ್ರ ಗೊತ್ತು. ಅವರು ಹುಟ್ಟಿದ ಸ್ಥಳದಲ್ಲಿ ಒಳ್ಳೆಯ ಶಾಲೆಯನ್ನು ಕಟ್ಟಿಸಿದ್ದಾರೆ, ಇಲ್ಲಿ ಬೇಕಾದಷ್ಟು ದತ್ತಿಗಳನ್ನು ಸ್ಥಾಪನೆ ಮಾಡಿ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ನಮಗೆ ಈಗ ಅಂಥ ಒಬ್ಬ ಹಿರಿಯರು ನಮ್ಮ ಸಂಘದಲ್ಲಿ ಇಲ್ಲವಲ್ಲ ಅನ್ನೋ ಒಂದು ಕೊರಗಿದೆ. ಆದಷ್ಟು ಬೇಗ ಅದಕ್ಕೆ ಒಂದು ರಾಕ್ಲೈ ವೆಂಕಟೇಶ್ ಅವರು ಮತ್ತು ಸುಮಲತಾ ಮೇಡಮ್ ಅವರು ಒಂದು ಇತ್ಯರ್ಥ ಮಾಡಿ ಒಂದು ಒಳ್ಳೆ ಪ್ರಗತಿಯಲ್ಲಿ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಂದು ಹೇಳಿ ಈ ಒಂದು ಕಾರ್ಯಕ್ರಮ ನಿರ್ವಹಿಸ್ತಕ್ಕಂಥ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ನಮಸ್ಕಾರ. ಇವತ್ತು ಡಾಕ್ಟರ್ ಪದ್ಮಭೂಷಣ ಬಿ ಸರೋಜಾದೇವಿ ಅವರ ನುಡಿ ನಮನ ಕಾರ್ಯಕ್ರಮ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಹಾಗೂ ಇಡೀ ಚಿತ್ರೋದ್ಯಮ ಅಂದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಬೋದು, ನಿರ್ಮಾಪಕ ಸಂಘ ಆಗ್ಬೋದು, ಒಕ್ಕೂಟ, ಹೀಗೆ ಇಡೀ ಚಿತ್ರರಂಗ ಒಂದು ಕುಟುಂಬವಾಗಿ ನಮ್ಮ ಗೌರವಾಧ್ಯಕ್ಷರು ವಿ ಸರೋಜಾದೇವಿ ಅವರು ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರು. ಈ ಒಂದು ಕಾರ್ಯಕ್ರಮಕ್ಕೆ ನಡಿಗರ ಸಂಗಮದಿಂದ ತಮಿಳುನಾಡಿನಿಂದ ನಾಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಹಾಗೆ ತೆಲುಗು ಚಿತ್ರರಂಗದಿಂದ ಕಲಾವತಿ ಬಂದಿದ್ದಾರೆ, ಅವ್ರಿಗೂ ಸ್ವಾಗತಿಸ್ತೀನಿ. ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ಕಲಾವಿದರು ನಮ್ಮ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದಿದ್ದೀರ, ನಿಮಗೂ ಸ್ವಾಗತ ಬಯಸ್ತಾ ಇವತ್ತು ಈ ಒಂದು
ವೇದಿಕೆ ಈ ವೇದಿಕೆ ನಿಂತರೆ ತುಂಬ ನೆನಪು. ತುಂಬ ನೆನಪು ಬರುತ್ತೆ. ಆ ನೆನಪಲ್ಲಿ ಹಲವಾರು ನಮ್ಮ ಜೊತೆ ಇದ್ದವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಹಗಲಿದ್ದಾರೆ. ಅದು ತುಂಬ ಕಾಡುತ್ತೆ. ಯಾಕೆ ಹೇಳ್ತೀನಿ ಅಂದರೆ ಯಾಕೆ ಹೇಳ್ತೀನಿ ಅಂದರೆ ಈ ಒಂದೊಂದು ಮೆಟ್ಲಾಗೋದು ಈ ವೇದಿಕೆ ಒಂದು ನೆನಪು. ಡಾಕ್ಟರ್ ಅಂಬರೀಷ್ ಅವರು ಇಷ್ಟು ದೊಡ್ಡ ಭವನ ಇಡೀ ಭಾರತ ಚಿತ್ರರಂಗದಲ್ಲೇ ಯಾವ ಚಿತ್ರರಂಗದಲ್ಲೂ ಈ ಥರ ಒಂದು ಸಾಧನೆಯನ್ನು ಮಾಡಿರುವಂಥ ಯಾರೂ ಇಲ್ಲ. ಈ ಭವನ ಕಟ್ಟುವಾಗ ಅವ್ರು ಹೇಳ್ತಾರೆ ಇಷ್ಟೇ, ಎಲ್ಲರೂ ಬಾಳ್ಕೊಂಡವೇ ಹಂಗೆ ಕಟ್ಬೇಕು ನಾವು ಅಂತ. ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಾವಿದರಿಗೋಸ್ಕರ, ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದರು ಡಾಕ್ಟರ್ ಅಂಬರೀಷ್ ಅವರು. ಇದು ಒಂದು ಕನಸಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು. ಕಲಾವಿದರಿಗೆ ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆಯಾಗಿತ್ತು. ಅದನ್ನು ಡಾಕ್ಟರ್ ಅಂಬರೀಷ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನನ ನಿರ್ಮಿಸಿದ್ರು, ಕಟ್ಟಿದ್ರು ಅಂದರೆ ಇಡೀ ಕಲಾವಿದರಿಗೆಲ್ಲೂ ಗೊತ್ತು. ಅದರಲ್ಲೂ ಈ ಸಂದರ್ಭದಲ್ಲಿ ಕೆಲವನ್ನ ನೆನೆಸ್ಕೊಳ್ಳಬೇಕಾಗುತ್ತೆ ನಾನು. ಶಿವರಾಮಣ್ಣ, ಸುಂದರ್ ರಾಜ್, ದೊಡ್ಡಣ್ಣ, ಈ ಥರ ಎಲ್ಲರೂ ಅಂದರೆ ಮುಖ್ಯವಾಗಿದೆ ಎಲ್ಲ ಕಲಾವಿದರು ಸೇರಿ ಇದನ್ನು ಇವತ್ತು ಚಿಕ್ಕ ಈ ಸೈಟ್ ತಗೊಂಡಾಗ ಚಿಕ್ಕ ಶೆಡ್ಡಲ್ಲಿ ಸರ್ಜಾ ದೇವರು ಬಂದು ಕೂತ್ಕೊಂಡು ಪ್ರತಿ ತಿಂಗಳು ಬಂದು ಕೂತ್ಕೊಂಡು ಎಲ್ಲರನ್ನೂ ಬರೀ ಕೇಳಿ ಇಂಥ ಒಂದು ಅವೆಲ್ಲ ನನಗೆ ಜ್ಞಾಪಕ ಬಂದು ತುಂಬ ಮನಸ್ಸಿಗೆ ನೋವಾಯಿತು. ಇವರು ಇಲ್ವಲ್ಲ ಇವರೆಲ್ಲ ಅಂತ. ಸೊ ಇವತ್ತು ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಾವೆಲ್ಲರೂ ವೇದಿಕೆ ಮೇಲೆ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೋದು ಅಂತ ಈ ಸಂದರ್ಭ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ.